ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ನ ಪ್ರಮುಖ ಸುದ್ದಿಗಳನ್ನು. ಭಾಲ್ಕಿ ತಾಲೂಕಿನ ಮದಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಬಾಜೋಳಕ ಕೆ ಗ್ರಾಮದ ರಾಜ್ಯ ಹೆದ್ದಾರಿ 34ರ ಮೇಲಿರುವ ಬಸ್ ನಿಲ್ದಾಣವನ್ನು ಒತ್ತುವರಿ ಮಾಡಿಕೊಂಡು ಅನಧಿಕೃತ ಕಟ್ಟಡ ನಿರ್ಮಿಸಲಾಗಿದೆ. ಹಾಗೆ ರಸ್ತೆಯ ಅಕ್ಕಪಕ್ಕದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳು ನಿರ್ಮಿಸಲಾಗಿದೆ. ಇದರಿಂದಾಗಿ ಪ್ರಯಾಣಿಕರಿಗೆ ತೊಂದರೆ ಆಗುತ್ತಿದ್ದು ರಸ್ತೆ ಅಪಘಾತಗಳು ಸಂಭವಿಸಿ ಜನರ ಜೀವಗಳು ಹೋಗುತ್ತಿದ್ದಾವೆ. ಆದ್ದರಿಂದ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗಗನ್ ಫೂಲೆ ಅವರ ನೇತೃತ್ವದಲ್ಲಿ ಅಪರ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಭಾಲ್ಕಿ ತಾಲೂಕಿನ ರಾಜಪ್ಪ ಗೌಡಗಾಂವ್ ಗ್ರಾಮದ ದಲಿತ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಅಪರಾಧಿಗಳನ್ನು ಪೊಲೀಸ್ ಜಿಲ್ಲಾಧಿಕಾರಿ ಶಿವಾನಂದ ಪವಾರ್ ಶೆಟ್ಟಿ ರಕ್ಷಣೆ ಮಾಡುತ್ತಿದ್ದು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಅಂಬೇಡ್ಕರ್ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು. ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ರಾಜಪ್ಪ ಗೌಡಗಾಂವ್ ಗ್ರಾಮದ ಸಂತ್ರಸ್ತೆಯ ಮಗ ಸುಹಾಸ್ ನಮ್ಮ ಹೊಲದಲ್ಲಿ ದನ ಮೇಯಿಸಿದ್ದನ್ನು ಪ್ರಶ್ನಿಸಿದ್ದಕ್ಕೆ ನನ್ನ ತಾಯಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಆದರೆ ಪೊಲೀಸ್ ಜಿಲ್ಲಾಧಿಕಾರಿಗಳು ಇದನ್ನು ಹಂದಿ ದಾಳಿ ಎಂದು ಹೇಳುವ ಮೂಲಕ ಪ್ರಕರಣದ ದಿಕ್ಕು ತಪ್ಪಿಸಲಾಗಿದೆ ಎಂದು ಹೇಳಿದರು. ದಿನಾಂಕ 21/9/2024 ನಮ್ಮ ತಾಯಿಯರಾದ ಕಲಾವತಿ ಗಂಡ ಜಯರಾಮ್ ಇವರು ನಮ್ಮ ಹೊಲದಲ್ಲಿ ಹೋದಾಗ ಮೇಲ್ವರ್ಗದ ಹುಡುಗರು ಇಬ್ಬರು ಯುವಕರು ಏನೋ ಎಮ್ಮೆಗಳನ್ನು ಮೇಯಿಸುವುದಕ್ಕೆ ತಂದಿರ್ತಾರೆ. ಅದು ಪ್ರಶ್ನೆ ಮಾಡಿದಾಗ ಅವ್ರು ಏನಾಗುತ್ತೆ ಅಂತ ಸ್ವಲ್ಪ ಕಿರಿಕಾಗದಾಗ ಜಗಳ ಮುಂದುವರಿಯುತ್ತೆ. ಅದು ಈ ಜಗಳ ಮುಂದುವರೆದಾಗ ಏನಾಗುತ್ತೆ ಅಂತಂದ್ರೆ ಹುಡುಗರು ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಎದೆಯಲ್ಲಿ ನೆತ್ತಿ ಮೇಲೆ ಮತ್ತು ಬಾಯಲ್ಲಿ ಇದು ಕೀಟನಾಶಕ ಔಷಧ ಕೂಡ ಹಾಕಿರುತ್ತಾರೆ ಮತ್ತು ಕುತ್ತಿಗೆಯನ್ನು ಕೊಯ್ದಿರುತ್ತಾರೆ ಪೂರ್ಣ. ಇನ್ನೊಂದು ಸ್ವಲ್ಪ ಆದರೆ ಅದು ಮರ್ಡರ್ ಕೇಸ್ ಆಗ್ತಾಯಿತ್ತು. ಬಟ್ ಹಾಫ್ ಮರ್ಡರ್. ಬಟ್ ಅದು ಆಸ್ಪತ್ರೆಯಲ್ಲಿ ಹೋದಾಗ ಅಲ್ಲೇನಾಗುತ್ತೆ ಅಂತಂತಂದ್ರೆ ಅದು MT ಪೇಪರ್ ಮೇಲೆ ಅವ್ರು ಥಂಬ್ ತೊಗೊಂಡು ಬಿಡ್ತಾರೆ MLC ಮಾಡುವಾಗ. ಮತ್ತು FIR ಮಾಡೋಕ್ಕೂ 2 ದಿವಸ ವಿಳಂಬ ತೊಗೊಂಡಿರ್ತಾರೆ PSI ಸಾಬರು. FIR ಮಾಡೋದ್ರಲ್ಲಿ ಇದು ಏನಂತೀರಿ ಗೋಲ್ಮಾಲ್ ಆಗಿರುತ್ತೆ. ನಾನು ಯಾವ ಥರ FIR ಕೊಟ್ಟಿರ್ತೀನಿ ಆ FIR ಪ್ರಕಾರ ಅವರು ಸೆಂಟೆನ್ಸ್ಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ ಪೊಲೀಸ್ ಸ್ಟೇಷನ್ದಲ್ಲಿ, ಸರ್ಕಲ್ ಆಫೀಸ್ನಲ್ಲಿ. ಬಟ್ ಇದರಲ್ಲಿ ಇದು ಏನಂತೀರಿ DYSPನೂ ಕೂಡ ಕರೆಕ್ಟಾಗಿ ಇದು ಮಾಡ್ತಾ ಇಲ್ಲ. ಹಂದಿ ಹುಡ್ದಿದೆ ಅಂತೇಳಿ ಇದರ ವಿರುದ್ಧವಾಗಿ ಸಾಕ್ಷಿಗಳನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ. ಮತ್ತು ಇದು ಹಂದಿ ಹುಡಿಯಲಿ ಅಥವಾ ಮನುಷ್ಯ ಹುಡಿಲಿ ಯಾವುದೇ ಹುಡಿಲಿ ಅದಕ್ಕೆ ಆಗಿರುವಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿವೆ. ಅವರು ತಪಾಸಣೆ ಮಾಡಬೇಕು ಮತ್ತು ಇದಕ್ಕೆ ಕರೆಕ್ಟಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸುತ್ತೇವೆ. ರಿಪೋರ್ಟ್ ಕೊಟ್ಟೇ ಇಲ್ಲ, ನಮ್ಮ ಕೈಯಲ್ಲಿ ರಿಪೋರ್ಟೇ ಕೊಡ್ತಾ ಇಲ್ಲ ಅವರು. ಮತ್ತು ಇದು ಕೇಳಿದರೆ ಅದು ಡೈರೆಕ್ಟ್ ಇದು ಕೋರ್ಟಿಗೆ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಮತ್ತು ಏನು ಡ್ರೆಸ್ಸಸ್ಗಳೇನಿವೆ ಅದು ದಾಳಿ ಮಾಡಿರುವಂಥ ಡ್ರೆಸ್ಸಸ್ಗಳೇನೆ ಅದೇನೂ ರಿಸೀವ್ ಮಾಡ್ಕೊಂಡಿಲ್ಲ ಅಲ್ಲಿ ಇದು ಹಾಸ್ಪಿಟಲ್ನಲ್ಲಿ. ಅಧಿಕಾರಿಗಳು ಇದು ಪೊಲೀಸ್ ಅಧಿಕಾರಿಗಳು ನಮ್ಮ ವಿರುದ್ಧವಾಗಿ ಸಾಕ್ಷಿಗಳನ್ನು ಉಂಟು ಮಾಡುತ್ತಿದ್ದಾರೆ. ಯಾರ ವಿರುದ್ಧ ಸಾಕ್ಷಿಗಳು ಇದು ನಿರ್ಮಾಣ ಮಾಡಬೇಕು ಅದು ಅವ್ರ ಕೆಲಸ, ಅವ್ರ ಜವಾಬ್ದಾರಿ. ನನ್ನ ವಿರುದ್ಧ ಯಾಕೆ ಮಾಡ್ತೀರಿ ನೀವು ಆ ವ್ಯಕ್ತಿ ಅಪರಾಧಿಗಳು ಯಾರಿದ್ದಾರೆ ಅವ್ರ ವಿರುದ್ಧವಾಗಿ ಸಾಕ್ಷಿಗಳು ಕಲೆಕ್ಟ್ ಮಾಡಿ ನೀವು. ಇದು ರಾಜಕೀಯ ದಬ್ಬಾಳಿಕೆಯಿಂದ ಅಥವಾ ಯಾವುದೋ ಒಂದು ಫೋರ್ಸಿದಿಂದ ನೀವು ಮಾಡ್ತಿರ್ಬೋದು. ಅದಕ್ಕೆ ನಾನು ಇದು ನಿಮ್ಗೆ ಟೀಕೆ ಮಾಡೋದಿಲ್ಲ. ಪ್ರಾಮಾಣಿಕ ತನಿಖೆ ಆಗ್ತಾ ಇಲ್ಲ. ಇದು ಪೂರ್ತಿ ಫಾಲ್ಸ್. ಇದು ಕೇಸನ್ನು ಡೈವರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋದು. ಅದು ತನಿಖಾಧಿಕಾರಿಗಳು ಇದು ಚೇಂಜ್ ಮಾಡಿ ಬೇರೆ ತನಿಖಾಧಿಕಾರಿಗಳು ಇದನ್ನು ನೇಮಿಸಬೇಕಂದ್ರೆ ವಿಶೇಷ ತಂಡವನ್ನು ರಚಿಸಿ ಇದು ತನಿಖೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸಾರಿಗಮಪ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಪತ್ರಿಕಾಗೋಷ್ಠಿ ಮಾತನಾಡಿದ ನೃತ್ಯೋತ್ಸವದ ನಿರ್ದೇಶಕರಾಗಿರುವ ಅಕ್ಷಯ್ ಕುಮಾರ್, ಕಾರ್ಯಕ್ರಮದಲ್ಲಿ ಸಂಗೀತದೊಂದಿಗೆ ನೃತ್ಯೋತ್ಸವ ಕೂಡ ಇರಲಿದೆ. ಗಣೇಶನ ಹಾಡು, ಕಾಳಿಕಾ ಅವತಾರ, ಶಿವತಾಂಡವ ಮತ್ತು ರಾಮಾಯಣದ ಕಥೆಗಳ ನೇತೃತ್ವದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಎಂದು ಹೇಳಿದರು. ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಸೊ ಈ ವರ್ಷವೂ ಕೂಡ ಅವ್ರ ಜೊತೆಯಾಗಿ ನಾವು ಇದು ಮಾಡ್ತಾ ಇದ್ದೀವಿ, ಪ್ರೋಗ್ರಾಮ್ ನಡೆಸ್ಕೊಂಡಿದ್ದೀವಿ. ನೀವು ಡೀಟೇಲ್ಸ್ ನೋಡ್ಬೋದು ಈ ಕಾಂಪ್ಯೂಟರಲ್ಲಿ. ಪ್ರತಿ ವರ್ಷದಾಗಿ ಈ ವರ್ಷವೂ ಮತ್ತು ನಮ್ಮದು ಡ್ಯಾನ್ಸಲ್ಲಿ ಶಿವತಾಂಡವ ಮತ್ತು ರಾಮಾಯಣ ಮತ್ತು ದೇವಿ ಮಾತಾದು ಏನಿರುತ್ತೆ ಅದು ಡ್ಯಾನ್ಸ್ ಇದು ಮಾಡ್ತಾಯಿದ್ದೀವಿ ನಾವು. ಮತ್ತು ಗಣೇಶಿಂದ ಸ್ಟಾರ್ಟ್ ಮಾಡ್ತಾ ಎಂಡಿಂಗ್ ರಾಮಾಯಣದಿಂದ ಇದು ಮಾಡ್ತೀವಿ. ಪತ್ರಿಕಾಗೋಷ್ಠಿಯ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಹೇಶ್ ಕುಮಾರ್ ಕುಂಬಾರ್, ಜಿಲ್ಲೆಯಾದ್ಯಂತ ದಸರಾ ದರ್ಬಾರ್ ಎನ್ನುವ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು 5 ದಿನಗಳ ಕಾಲ ಹಮ್ಮಿಕೊಂಡಿದ್ದು 7ನೇ ತಾರೀಕು ಚಿದ್ರಿಯಲ್ಲಿ ಪ್ರಾರಂಭವಾಗಿ 11ನೇ ತಾರೀಕು ಭಾಲ್ಕಿಯಲ್ಲಿ ಕೊನೆಗೊಳ್ಳುತ್ತದೆ. ಬೀದರ್ ಜಿಲ್ಲೆಯ ಎಲ್ಲ ಜನರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ನಮಸ್ಕಾರ ಆತ್ಮೀಯರೇ, ನಾನು ಸಾರಿಗಮಪ ಸಂಸ್ಥಾಪಕ ಅಧ್ಯಕ್ಷ ಮಹೇಶ್ ಕುಮಾರ್ ಕುಂಬಾರ್.
ಸುಮಾರು ವರ್ಷಗಳಿಂದ ಬೀದರ್ ಜಿಲ್ಲೆಯಾದ್ಯಂತ ಅತಿ ಅದ್ಧೂರಿಯಾಗಿ ಸಾರೆಗಾಮಪ ದಸರಾ ದರ್ಬಾರ್ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ದು, ಈ ವರ್ಷವೂ ಕೂಡ ಅತಿ ಅದ್ಧೂರಿಯಾಗಿ ದಸರಾ ದರ್ಬಾರ್ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಈ ವರ್ಷ 5 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮೊದಲನೇ ದಿವಸ 7ನೇ ತಾರೀಕಿಂದ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. 11ನೇ ತಾರೀಕಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. 7ನೇ ತಾರೀಕು ಚಿದ್ರಿ ಭವಾನಿ ಮಂದಿರ ಹತ್ರ ನೆರವೇರಲಿದೆ. 8ನೇ ತಾರೀಕು ಶಿವಾಜಿನಗರದ ಗುಂಪಾದಲ್ಲಿ ನೆರವೇರಲಿದೆ. 9ನೇ ತಾರೀಕು ಬಸವ ಕಲ್ಯಾಣದಲ್ಲಿ ನೆರವೇರಲಿದೆ. 10ನೇ ತಾರೀಕು ಓಲ್ಡ್ ಸಿಟಿ ಭೀಮನಗರದಲ್ಲಿ ನೆರವೇರಲಿದೆ. 11ನೇ ತಾರೀಕು ಬಾಲ್ಕಿಯಲ್ಲಿ ನೆರವೇರಲಿದೆ. ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಆನಂದ ಸವಿದು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಮತ್ತು ವಿಶೇಷವಾಗಿ ಈ ವರ್ಷ ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಪರವಾಗಿ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮ ನೇರ ಪ್ರಸಾರಗೊಳ್ಳಲಿದೆ. ಯೂಟ್ಯೂಬ್ ಚಾನಲ್ನಲ್ಲಿ ಉತ್ತರ ಕರ್ನಾಟಕ ಅಥವಾ ಸಾರೆಗಾಮಪ ಮಹೇಶ್ ಕುಮಾರ್ ಡಂಬ್ರವಾಲೆ ಅಂತೇಳಿ ನಮ್ಮ ಚಾನಲ್ನಲ್ಲೂ ಕೂಡ ಬರುತ್ತೆ. ಉತ್ತರ ಕರ್ನಾಟಕದ ಲಿಂಕ್ ಇರುತ್ತೆ. ಸೊ ತಾವೆಲ್ಲರೂ ಆದಷ್ಟು ಆನ್ಲೈನಲ್ಲಿ ನೋಡಲಾರ್ದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದ ಮುಖ್ಯ ಸ್ಥಳದಲ್ಲಿ ಬಂದು ಭಾಗಿಯಾಗಬೇಕು, ಕಾರ್ಯಕ್ರಮ ವೀಕ್ಷಿಸಬೇಕು. ಒಂದು ವೇಳೆ ಅನಾಹುತ ಕಾರಣದಿಂದ ಬರಲಿಕ್ಕೆ ಆಗದೇ ಇದ್ದರೆ ಆ ಚಾನಲ್ನಲ್ಲಿ ಕೂಡ ತಾವೆಲ್ಲರೂ ಇಂದು ಬೀದರ್ ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ ರೌಡಿ ಪರೇಡ್ ಕರೆಯಲಾಗಿದ್ದು, ಪರೇಡ್ಗೆ 500ಕ್ಕೂ ಹೆಚ್ಚು ರೌಡಿಗಳು ಆಗಮಿಸಿದರು. ಪರೇಡ್ಗೆ ಹಾಜರಾದಂತಹ ರೌಡಿಗಳಿಗೆ ಇನ್ನು ಮುಂದೆ ಇಂತಹ ಕೆಲಸಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಲಾಯಿತು ಮತ್ತು ಪರೇಡ್ಗೆ ಹಾಜರಾಗದ ರೌಡಿಗಳ ಬಗ್ಗೆ 5 ದಿನಗಳಲ್ಲಿ ವರದಿ ನೀಡುವಂತೆ ಎಸ್ಪಿ ಪ್ರದೀಪ್ ಗುಂಟಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೇರೆಯವರೆಲ್ಲರಿಗೂ ಬಿಟ್ಟು ನಿಮಗೆ ಯಾಕೆ ಟಾರ್ಚರ್ ಮಾಡ್ತಾರೆ ಪೊಲೀಸರು? ಬೇರೆಯವರಿಗೆಲ್ಲರಿಗೂ ಬಿಟ್ಟು ನಿಮಗೆ ಯಾಕೆ ಟಾರ್ಚರ್ ಮಾಡ್ತಾರೆ ಪೊಲೀಸರು? 20 ವರ್ಷ ಹಿಂದಿದೆ ಸರ್. ಅದೇನಯ್ಯ, ಬೇರೆಯವರೆಲ್ಲರಿಗೂ ಬಿಟ್ಟು ನಿಮಗೆ ಯಾಕೆ ಟಾರ್ಚರ್ ಮಾಡಿದಾರೆ ಪೊಲೀಸರು? ಸರ್ ಅವ್ ಮಾಡಿದ್ರಿ ನಾವು ಹೊಡೆದ್ರಿ. ನಿನಗೆ ಯಾಕೆ ಟಾರ್ಚರ್ ಮಾಡಿದಾರೆ ಅಂತ ಕೇಳ್ತಾ ಇದ್ದೀನಿ ನಾನು. ದೇವ್ರಿಗೆ ಗೊತ್ತಿರಿ, ನಾವೇನು ಹಿಂಗೆ ಸರ್ ಟಾರ್ಚರ್ ಮಾಡಿದ್ರು. ಏನ್ ಕೇಸ್ ಇದೆ ಅವನ ಮೇಲೆ? ನಂಗೆ ಆರಾಮಿಲ್ದ್ರಿ ಹೇಳ್ಕೊಂಡ್ರಿ ಸರ್. ನಂಗೆ ಪಿಡಿಸಾಗ್ಯದ. ಆರಾಮಿಲ್ಲದೆ ಇದ್ರು ಪೊಲೀಸರ ಮೇಲೆ ಕೈ ಹಾಕಿದ್ದೀನಿ. ಅದು 20 ವರ್ಷ ಹಿಂದದ ಸರ್. ನಂಗೆ ಇದಾಗಿಲ್ರಿ, ನನ್ನ ಮೈಂಡ್ ಬರಬರಿ ಇರಲ್ರಿ. ಈಗ ಚೆನ್ನಾಗಿ ಮಾತಾಡ್ತಿದ್ಯಾ? ಈಗ ಚೆನ್ನಾಗಿದ್ರಿ ಸರ್. ನಂಗೆ ಪಿಡಿಸ್ ಬರ್ತದೆ ಸರ್. ಕೆಲಸ ಮಾಡ್ತಿದ್ದಾರೆ ಇವರು. ಈಗ ಏನ್ ಕೆಲಸ ಮಾಡ್ತಿದ್ದಾರೆ? ಹೆಂಗ್ ಸಿಗ್ತಿದೆ? ಯಾರ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು? ಮಹಾರಾಷ್ಟ್ರದ ವಾಚ್ ಮಾಡ್ತೀರಿ? ವಾರಕ್ಕೊಂದ್ಸತಿ ಕರೀರಿ, ಅಬ್ಸರ್ವ್ ಮಾಡ್ತಾ ಇರಿ. ರೌಡಿ ಪರೇಡ್ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಎಸ್ಪಿ ಪ್ರದೀಪ್ ಗುಂಟಿ, ಪರೇಡ್ಗೆ ಬರದವರು ಇನ್ನೂ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಭಾವಿಸಿ ಅಂತವರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗುತ್ತದೆ ಮತ್ತು ಜಿಲ್ಲೆಯಲ್ಲಿ ರೌಡಿಸಂ ಮಟ್ಟ ಹಾಕಿ ಶಾಂತಿ ಕಾಪಾಡುವುದೇ ನಮ್ಮ ಇಲಾಖೆಯ ಗುರಿ ಎಂದು ಹೇಳಿದರು. ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿರುವಂತಹ ರೌಡಿ ನಡೆಸಿದ್ದೇವೆ. ಒಟ್ಟಿನಲ್ಲಿ ಬೀದರಲ್ಲಿ 966 ರೌಡಿ ಶೀಟರ್ಸ್ ಇದ್ದಾರೆ. 1043 MOBಗಳಿದ್ದಾರೆ. MOBಗಳಂದಾಗ ಬೇರೆ ಬೇರೆ ಕಳ್ಳತನಗಳು, ಬೈಕ್ ಕಳ್ಳತನಗಳು, ಮನೆ ಕಳ್ಳತನಗಳು, ರಾಬರಿ, ಕುರಿ ಕಳ್ಳತನ, ಪ್ರಾಣಿಗಳ ಕಳ್ಳತನ, ಈ ರೀತಿ ಸುಮಾರು ಕಳ್ಳತನಗಳಲ್ಲಿ ತೊಡಗಿಸಿಕೊಂಡಿದ್ದವರ ಮೇಲೆ ನಾವು MOB ಶೀಟ್ಸ್ ಓಪನ್ ಮಾಡಿದ್ದೇವೆ. ಅವರಲ್ಲಿ ಸುಮಾರು 30% ಜನರು ಇವತ್ತು ರೌಡಿ ಪರೇಡ್ಗೆ ಹಾಜರಾಗಿದ್ದಾರೆ. ಹಾಗೂ 966 ರೌಡಿ ಶೀಟ್ಗಳಲ್ಲಿ ಕೂಡ 30% ಇವತ್ತು ರೌಡಿ ಪರೇಡ್ಗೆ ಹಾಜರಾಗಿದ್ದಾರೆ. ರೌಡಿ ಪರೇಡ್ಗೆ ಹಾಜರಾಗಿದ್ದಾರೆ ಅಂದರೆ ಕಾನೂನು ಗೌರವಿಸಿ ನಮ್ಮ ನಿಯಂತ್ರಣಕ್ಕೆ ಬೀದರ್ ಜಿಲ್ಲೆಯಾದ್ಯಂತ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಗುಣಮಟ್ಟದ ಹೆಸರು ಕಾಳನ್ನು ಖರೀದಿಸುವ ಪ್ರಕ್ರಿಯೆ ಅಕ್ಟೋಬರ್ 3ರಿಂದ ಪ್ರಾರಂಭವಾಗಿದ್ದು, ಹೆಸರು ಕಾಳನ್ನು ಪ್ರತಿ ಕ್ವಿಂಟಾಲ್ಗೆ ರೂಪಾಯಿ 8,682 ದರದಂತೆ ನೋಂದಣಿ ಮಾಡಿಕೊಂಡು ಖರೀದಿ ಕೇಂದ್ರಗಳಲ್ಲಿ ರೈತರು ಮಾರಾಟ ಮಾಡಬಹುದಾಗಿದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಗುರುವಾರ ಭಾಲ್ಕಿ ತಾಲೂಕಿನ ಚಿಂಚೋಳಿ ಹಾಗೂ ಕುರುಬಖೇಳಿಗೆ ಖರೀದಿ ಕೇಂದ್ರಗಳಿಗೆ ಭೇಟಿ ನೀಡಿ ಖರೀದಿ ಪ್ರಕ್ರಿಯೆಯನ್ನು ಪರಿವೀಕ್ಷಿಸಿದರು. ಶಿವಮೊಗ್ಗ ಪ್ರವಾಸದಲ್ಲಿರುವ ಸಚಿವ ಈಶ್ವರ್ ಖಂಡ್ರೆ ಇಂದು ಲಕ್ಕವಳ್ಳಿ ಅರಣ್ಯ ಪ್ರದೇಶದಲ್ಲಿ ಬೋಟಿಂಗ್ ಸಫಾರಿ ನಡೆಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಮಧು ಬಂಗಾರಪ್ಪ ಮತ್ತು ಶಾಸಕರಾದ ರಾಜೇಗೌಡ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಫಾರಿಯಲ್ಲಿ ಸಾಥ್ ನೀಡಿದರು. ಬಸವ ಕಲ್ಯಾಣ ನಗರದಲ್ಲಿ ಗಣೇಶೋತ್ಸವದ ಬೆನ್ನಲ್ಲೇ ದಸರಾ ಸಂಭ್ರಮ ಕಳೆಗಟ್ಟಿದೆ. ನಗರದ ಮಧ್ಯಭಾಗದಲ್ಲಿರುವ ಮಹಾತ್ಮ ಗಾಂಧಿ ಚೌಕ್ನಲ್ಲಿ ತುಳಜಾಪುರ ಭವಾನಿ ದೇವಿ ದೇವಸ್ಥಾನದ ಮಾದರಿ ನೋಡುಗರನ್ನು ಸೆಳೆಯುತ್ತಿದೆ. ಪಂಚಕಟ್ಟದ ನವಶಕ್ತಿ ನವರಾತ್ರಿ ಮಹೋತ್ಸವದ ಮಂಡಳದಿಂದ ಈ ಮಾದರಿ ನಿರ್ಮಿಸಲಾಗಿದೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.